ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ರಾಶಿ ಫಲಗಳು ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ 3 ಗ್ರಹಗಳ ಬದಲಾವಣೆ ಆಗ್ತಾ ಇರ್ತಕ್ಕಂತಹದ್ದು ನಾವು ನೋಡ್ಬೋದು. ಸೂರ್ಯ ಆಗಸ್ಟ್ 16ನೇ ತಾರೀಕಿಗೆ ಕಟಕ ರಾಶಿಯಿಂದ ಸಿಂಹರಾಶಿ ಪ್ರವೇಶ ಮಾಡ್ತಾ ಇರ್ತಕ್ಕಂತಹದ್ದು. ಬುಧ ಆಗಸ್ಟ್ 30ನೇ ತಾರೀಕಿಗೆ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥ ನೋಡಿ, ಈ ಒಂದು ತಿಂಗಳಲ್ಲಿ ಒಂದೇ ರಾಶಿಯಿಂದ ಮತ್ತೊಂದು ರಾಶಿಗೆ ಅಂದರೆ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಗ್ರಹಗಳು 2 ಗ್ರಹಗಳಿರ್ತಕ್ಕಂತಹದ್ದು ತುಂಬ ವಿಶೇಷವಾದಂಥ ಫಲ ಕೊಡುವಂತಹದ್ದಿರುತ್ತೆ. ನೋಡಿ, ಶುಕ್ರಗ್ರಹ ಆಗಸ್ಟ್ 20ನೇ ತಾರೀಕಿಗೆ ಕಟಕ ರಾಶಿಗೆ ಪ್ರವೇಶ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಇಲ್ಲಿ ಕಟಕ ರಾಶಿ ಅನ್ನುವಂತಹದ್ದು ತುಂಬಾ ಒಂದು ಚೇಂಜಸ್ ಕೊಡ್ತಾ ಇದೆ. ನೋಡಿ, ಕಟಕ ರಾಶಿಯಿಂದ ಹೊರಡ್ತಾ ಇರ್ತಕ್ಕಂಥ ಗ್ರಹಗಳು 2 ಗ್ರಹಗಳು, ಕಟಕ ರಾಶಿಗೆ ಬರ್ತಾ ಇರ್ತಕ್ಕಂಥ ಗ್ರಹ 1 ಗ್ರಹ. ಹಾಗಾಗಿ ತುಂಬಾ ಬದಲಾವಣೆ ಕಟಕ ರಾಶಿಯಿಂದ ನಿಮ್ಮ ರಾಶಿಗೆ ಸಿಗುವಂತಹ ಅಂಶಗಳು ಜಾಸ್ತಿ ಇರುತ್ತೆ. ಇನ್ನು ಉಳಿದ ಗ್ರಹಗಳು ಯಾವ ಸ್ಥಿತಿಯಲ್ಲಿ ಯಾವ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ನೋಡಿದ್ರೆ, ಮೀನ ರಾಶಿಯಲ್ಲಿ ಶನಿ ಗ್ರಹ ವಕ್ರ ಸ್ಥಿತಿಯಲ್ಲಿ ಸಂಚಾರ, ಗುರು ಬಂದು ಮಿಥುನ ರಾಶಿಯಲ್ಲಿ ಸಂಚಾರ, ಇನ್ನು ಸಿಂಹ ರಾಶಿಯಲ್ಲಿ ಕೇತು ಸಂಚಾರ, ಕನ್ಯಾ ರಾಶಿಯಲ್ಲಿ ಕುಜಗ್ರಹ ಸಂಚಾರ, ಕುಂಭರಾಶಿಯಲ್ಲಿ ರಾಹುಗ್ರಹ ಸಂಚಾರ. ನೋಡಿ, ಈ ಗ್ರಹಗಳು ಸಂಚಾರ ಮಾಡ್ತಾ ಇರ್ತಕ್ಕಂತಹ ಸ್ಥಿತಿ. ರಾಹು, ಕೇತು ಮತ್ತು ಶನಿ ಈ ಒಂದು ತಿಂಗಳಲ್ಲಿ ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಹಾಗಾಗಿ ವಕ್ರವಾದಂಥ ಪ್ರತಿಫಲಗಳು ಕೂಡ ಆ ಒಂದು ಸ್ಥಾನದಿಂದ ಸಿಗುವಂತಹದ್ದು ನಿಮ್ಮ ರಾಶಿಗಿರುತ್ತೆ. ಅದೆಲ್ಲವೂ ಕೂಡ ಗಮನಿಸೋದ್ರಿಂದ ಆ ವಿಚಾರದಲ್ಲಿ ನೀವು ಯಾವ ರೀತಿ ನಡ್ಕೋಬೇಕು ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲಿಗೆ ಸೂರ್ಯ ನಿಮ್ಮ ರಾಶಿಗೆ ಏನು ಫಲ ಕೊಡ್ತಾನೆ ಅಂತ ನೋಡೋಣ. ನೋಡಿ, ಸೂರ್ಯ ನಿಮಗೆ ಮುಖ್ಯವಾಗಿ 16ನೇ ತಾರೀಕುವರೆಗೂ ಕಟಕ ರಾಶಿಯಲ್ಲಿರ್ತಕ್ಕಂತಹದ್ದು. ಹಾಗಾಗಿ ನಿಮಗೆ ವಿಶೇಷವಾದಂತಹ ಭಾಗ್ಯದ ಒಂದು ಅನುಕೂಲಗಳನ್ನು ಕೊಡ್ತಾನೆ. ವೃತ್ತಿಯ ಭಾಗ್ಯ ಕೊಡುವಂತಹದ್ದು, ನಿಮ್ಮ ಮನೋಸ್ಥಿತಿಗೆ ಅನುಸರಿಸುವಂತಹ ರೀತಿಯಲ್ಲಿ ನೀವು ಯಾವ ವಿಷಯದಲ್ಲಿ ಇಷ್ಟಪಟ್ಟು ಪ್ರಯತ್ನ ಮಾಡ್ತಾ ಇರ್ತೀರಾ ಆ ಒಂದು ವಿಷಯಗಳೆಲ್ಲವೂ ಕೂಡ ಭಾಗ್ಯದ ರೂಪದಲ್ಲಿ, ಅದೃಷ್ಟದ ರೂಪದಲ್ಲಿ ಕಾರ್ಯಗಳನ್ನು ಜಯಿಸುವಂತಹ ಸ್ಥಿತಿ, ಅನುಕೂಲ ನಿಮಗೆ ಸಿಗುವ ಸಾಧ್ಯತೆಗಳು ಇರುತ್ತೆ. ಒಳ್ಳೆಯ ರೀತಿಯಲ್ಲಿ ಪ್ರತಿಫಲ ಕೊಡುವಂಥ ಸ್ಥಿತಿ ಇರ್ತಕ್ಕಂತಹದ್ದು. 16ರ ನಂತರ ಸ್ವಲ್ಪ ವೃತ್ತಿಯಲ್ಲಿ ಯಾವುದೋ ಒಂದು ರೀತಿ ಅಡಚಣೆಗಳಿಗೆ ಸಿಕ್ಕಾಕ್ಕೊಂಡಿರ್ತೀರ, ಅವು ಸೆಟಲ್ಮೆಂಟ್ಗಳು ಮಾಡ್ಕೊಳ್ಳುವಂಥ ಸ್ಥಿತಿ ಕೂಡ ನಡೆಯುತ್ತೆ. ಅಂದರೆ 16ರ ನಂತರ ಆಗಸ್ಟು ಎಂಡಿಂಗ್ವರೆಗೂ ಕೂಡ ಆ ಒಂದು ರೀತಿಯ ಒಂದು ವ್ಯವಹಾರಗಳು ಮಾಡ್ಕೊಳ್ಳುವಂತಹದ್ದು, ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತಹದ್ದು, ಕೆಲಸದ ವಿಚಾರ ಆಗಿರ್ಬೋದು, ಬಿಸ್ನೆಸ್ ವಿಚಾರ ಆಗಿರ್ಬೋದು, ವ್ಯಾಪಾರ ವಿಚಾರಗಳಾಗಿರ್ಬೋದು, ಯಾವುದೋ ಒಂದು ರೀತಿ ಕರ್ಮ ರೀತಿಯನ್ನು ಮಾಡ್ತಾ ಇರ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಕೆಲವೊಂದು ವ್ಯವಹಾರಗಳು ಸೆಟಲ್ಮೆಂಟ್ ಮಾಡ್ಕೊಳ್ಳುವಂಥ ಸ್ಥಿತಿಗಳು ಬರುವಂತಹದ್ದಿರುತ್ತೆ. ಇನ್ನು ಮುಖ್ಯವಾಗಿ ಕುಜಗ್ರಹ ನೋಡಿ, ಕುಜನು ಯಾವ ವಿಷಯಗಳಲ್ಲಿ ನಿಮಗೆ ಬರ್ತದೆ ಅಂತಂದರೆ ವೈಯಕ್ತಿಕವಾದ ಸ್ವಲ್ಪ ದೃಢತೆ, ಸ್ವಲ್ಪ ಲಾಭದಾಯಕ ಆದಾಯಗಳು ಪಡೆಯುವಂಥ ವಿಚಾರ ಮತ್ತು ಸ್ವಲ್ಪ ಮಿತ್ರರಿಂದ ಕೆಲವೊಂದು ಆದಾಯಗಳನ್ನು ಗಳಿಸ್ಕೊಳ್ಳುವಂತಹದ್ದು, ರೂಢಿಸ್ಕೊಳ್ಳುವಂತಹದ್ದು ಇವೆಲ್ಲವೂ ಕೂಡ ಸಹಜವಾಗಿ ನಡೆಯುತ್ತೆ. 14ರವರೆಗೂ ವಿಶೇಷವಾಗಿ ನಿಮ್ಮ ವೈಯಕ್ತಿಕವಾದ ಅಭಿವೃದ್ಧಿ ವಿಚಾರದಿಂದ ಇರ್ಬೋದು, ಸ್ನೇಹಿತರಿಂದ ಮಿತ್ರರಿಂದ ಆಗಿರ್ಬೋದು, ನಿಮಗೆ ಒಂದು ಲಾಭದಾಯಕವಾದಂತಹ ಫಲಗಳು ಯಾವ ರೀತಿ ವೃತ್ತಿಯಿಂದ ಪಡೆಯುವಂತಹದ್ದು, ಮಾಡ್ತಾ ಇರ್ತಕ್ಕಂಥ ವೃತ್ತಿ ಆದಾಯಗಳು ಒಳ್ಳೆಯ ರೀತಿ ಪಡೆಯುವಂತಹದ್ದಿರುತ್ತೆ. ಮತ್ತು 14ರ ನಂತರ ಆ ಬರುವಂತಹ ಆದಾಯಗಳು ಕೆಲವೊಂದು ಭಾಗ್ಯಗಳಿಂದ ಯಾವಾಗಲೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಅವು ಇವಾಗ ಮೆಚುರಿಟಿ ಆಗಿ ಬರುವಂತಹ ಒಂದು ಹಣಕಾಸಿನ ಸೌಕರ್ಯ ಆಗಿರ್ಬೋದು, ಅನುಕೂಲಗಳಾಗಿರ್ಬೋದು, ಅವೆಲ್ಲವೂ ಕೂಡ ಭಾಗ್ಯದ ರೂಪದಲ್ಲಿ ನಿಮಗೆ ಬಂದೊದಗುವಂತಹದ್ದು, ಸಿಗುವಂತಹದ್ದು ಇರುತ್ತೆ. ಇನ್ನು ಬುಧಗ್ರಹ ನೋಡಿ, ಬುಧನು ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಕಟಕ ರಾಶಿಯಲ್ಲಿ 22ನೇ ತಾರೀಕುವರೆಗೂ ಕೊಡುವಂತಹ ಬುಧನ ಫಲ ಹೇಗಿರುತ್ತೆ ಅಂತಂದರೆ, ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವೈಪರೀತ್ಯಗಳು ಬರುವಂಥ ಶೀತ, ಅಲರ್ಜಿ, ಸ್ವಲ್ಪ ಸುಸ್ತು, ಆಯಾಸ, ಸ್ವಲ್ಪ ಈ ರೀತಿ ವೈಪರೀತ್ಯ ಇರುತ್ತೆ. ಅಂದರೆ ದೈಹಿಕವಾಗಿ ಸ್ವಲ್ಪ ಆಲಸ್ಯ ಜಾಸ್ತಿ, ಅಲರ್ಜಿ ಇರುವಂತಹದ್ದು, ಶೀತ ಅಲರ್ಜಿ ಜಾಸ್ತಿ ಇರುವಂತಹದ್ದು, ಮತ್ತು ಸ್ವಲ್ಪ ಲಾಭದಾಯಕ ಪ್ರಯತ್ನಗಳು ಮಾಡುವಂಥ ವಿಚಾರ ಸ್ವಲ್ಪ ಟೆನ್ಷನ್ಗಳಿಂದ ಕೂಡಿರುತ್ತೆ. 22ರ ನಂತರ 30ನೇ ತಾರೀಕುವರೆಗೂ ಕೂಡ ತುಂಬಾ ನಿಮಗೆ ಒಳ್ಳೆ ರೀತಿ ಅಂದರೆ ಆರೋಗ್ಯ ಸುಧಾರಿಸುವಂತಹದ್ದು, ಭಾಗ್ಯಗಳೆಲ್ಲವೂ ಕೂಡ ಸಕ್ಸಸ್ ಸಿಗುವಂತಹದ್ದು, ಲಾಭದಾಯಕ ಫಲಗಳೆಲ್ಲವೂ ಕೂಡ ಸಿಗುವಂತಹದ್ದು. ಈ 8 ದಿನಗಳಲ್ಲಿ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಈ ಡೇಟ್ಗಳನ್ನು ಗಮನವಿಟ್ಟು ನೋಡ್ಕೊಳ್ಳಿ. ಇನ್ನು
ಗುರುವಿನ ಫಲ ಹೇಗಿರುತ್ತೆ ಅಂತಂದರೆ ನೋಡಿ, ಸ್ವಲ್ಪ ಹಣಕಾಸಿನ ವ್ಯವಹಾರ ವಿಚಾರದಲ್ಲಿ ಸ್ವಲ್ಪ ಕಷ್ಟಗಳು ಬರುವಂತಹದ್ದು, ಮತ್ತು ವಿದ್ಯಾರ್ಥಿಗಳಿಗೂ ಸ್ವಲ್ಪ ಆರೋಗ್ಯ ಪರಿಸ್ಥಿತಿಗಳು ವೃದ್ಧಿಗೆಡುವಂತಹದ್ದು, ಸಮಸ್ಯೆಗಳು ಬರುವಂತಹದ್ದು. ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದೀರಾ ಅಂತಹವ್ರಿಗೂ ಕೂಡ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಅಡಚಣೆಗಳಾಗುವಂತಹದ್ದು. ಈ ವಿಷಯಗಳೆಲ್ಲೂ ಕೂಡ ಎಲ್ಲಿವರೆಗೂ ಫಲಾಫಲಗಳು ಹೆಚ್ಚು ಕಮ್ಮಿ ಇದೆ ಅಂತಂದರೆ 13ವರೆಗೂ ತುಂಬ ಡೇಂಜರಸ್ ಆಗಿದೆ. ಅಂದರೆ ಹೀಗೆಲ್ಲ ಹೇಳಿದ ಹಣಕಾಸಿನ ವಿಚಾರ ವಿದ್ಯಾರ್ಥಿಗಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ 13ವರೆಗೂ ತುಂಬ ಜಾಗೃತಿಯಿಂದ ಇರೋದು ಉತ್ತಮ. ಸೊ ಯಾಕೆಂತಂದರೆ ಆಕಸ್ಮಿಕವಾಗಿ ತೊಂದರೆಗಳು ಎದುರಿಸುವಂತಹದ್ದು ವೃಶ್ಚಿಕ ರಾಶಿಯವರಿಗೆ ಬಂದುಬಿಡುತ್ತೆ. 13ರ ನಂತರ ಈ ಒಂದು 3 ವಿಚಾರಗಳಲ್ಲಿ ತುಂಬಾ ಚೇಂಜಸ್ ಸಿಗುತ್ತೆ, ಅವೆಲ್ಲ ಸುಧಾರಿಸುತ್ತೆ, ಒಳ್ಳೆ ರೀತಿ ಅಭಿವೃದ್ಧಿ ಸಿಗುತ್ತೆ, ತೊಂದರೆ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ನಾಗರಕಟ್ಟೆಯಲ್ಲಿರ್ತಕ್ಕಂಥ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಒಂದು 12 ದಿನಗಳ ಕಾಲ ತುಂಬ ಶುಭ ಫಲ ಸಿಗುತ್ತೆ. ಶುಕ್ರನ ಫಲ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಶುಕ್ರ ಬಂದು ನಮಗೆ ಒಂದು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. 11ನೇ ತಾರೀಕುವರೆಗೂ ಶುಕ್ರನು ಕೂಡ ವೈಪರೀತ್ಯಗಳು ಜಾಸ್ತಿ ಇರುತ್ತೆ. ಹಾಗೆ ದಂಪತಿಗಳಿಗೆ ಅಡಚಣೆಗಳು ಜಾಸ್ತಿ. ಯಾವ ವಿಚಾರದಲ್ಲಿ ಅಂದರೆ ಹಣಕಾಸಿನ ವಿಚಾರ ಆಗಿರ್ಬೋದು, ಗೋಲ್ಡ್ಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಶುಭ ಕಾರ್ಯ ವಿಚಾರಗಳಲ್ಲಿ ತುಂಬಾ ಅಡಚಣೆಗಳಾಗುವಂತಹದ್ದು. ಮತ್ತು ಆರೋಗ್ಯ ಪರಿಸ್ಥಿತಿಗಳಲ್ಲಿ ಸಡನ್ ಆಗಿ ವೈಪರೀತ್ಯಗಳು ಬರುವಂಥ ದಂಪತಿಗಳಿಗೆ 11ನೇ ತಾರೀಕುವರೆಗೂ ಜಾಗೃತಿಯಿಂದ ಇರಿ. ಮತ್ತು ಅನವಶ್ಯಕವಾದಂಥ ಖರ್ಚುಗಳು ಸಡನ್ನಾಗಿ ಬಂದುಬಿಡುತ್ತೆ 11ನೇ ತಾರೀಕುವರೆಗೂ. ಹಾಗಾಗಿ ತುಂಬ ಜಾಗೃತಿಯಿಂದ ಇರಿ. ಸೊ 11ರ ನಂತರ ಈ ಎಲ್ಲ ವಿಚಾರಗಳಲ್ಲೂ ಕೂಡ ಸುಫಲ ಕೊಡುತ್ತೆ, ಒಳ್ಳೆಯ ರೀತಿ ಅನುಕೂಲಗಳು, ಇಂಪ್ರೂವ್ಮೆಂಟ್ ಸಿಗುತ್ತೆ. ಇನ್ನು ಶನಿಯ ಫಲ ಹೇಗಿದೆ ಅಂತಂದರೆ, ನಿಮ್ಮ ಪ್ರಯತ್ನ ಕಾರ್ಯ, ಮನೆ ಕಡೆ, ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಲ್ಲ ಅರ್ಧಂಬರ್ಧ ವಿಚಾರಗಳು ನಡೀತಾ ಇರುತ್ತೆ. ಅಂದರೆ 50-50 ರಿಸಲ್ಟ್ಗಳು ಬರ್ತಾ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ಸ್ವಲ್ಪ ಶನಿ ದರ್ಶನ ಮಾಡಿ ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಮಾಡಿಸ್ಕೊಂಡ್ರೆ ನೀವು ಈ ವೈಪರೀತ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇನ್ನು ರಾಹುಕೇತು ಪ್ರಭಾವಗಳು ಹೇಗಿದೆ ಅಂತಂದರೆ, ಸ್ವಲ್ಪ ಪಿತೃದೋಷ ಪ್ರಭಾವಗಳಿರೋದ್ರಿಂದ ಸ್ವಲ್ಪ ಪಿತೃದೇವರುಗಳು ದೊಡ್ಡವರ ಒಂದು ಆಶೀರ್ವಾದ ಪಡೆಯೋದಕ್ಕೋಸ್ಕರ ಒಂದು ಮನೆಯ ಮಾಡಿ ಮೇಲೆ ಮಧ್ಯಾಹ್ನದ ಹೊತ್ತು ನೀವು ಅನ್ನ, ಮೊಸರು, ಬೆಲ್ಲ, ಕರಿ ಎಳ್ಳು ಮಿಶ್ರಣ ಮಾಡಿರೋದ್ರಿಂದ ಸುಫಲ ಸಿಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ವೃತ್ತಿಯಲ್ಲಿ ವ್ಯವಹಾರಗಳಲ್ಲಿ ಸ್ವಲ್ಪ ಒತ್ತಡ, ಟೆನ್ಷನ್ಸ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹುಮುಖ್ಯವಾಗಿ ನಿಮ್ಮ ಮನೆಯ ವಾಯು ಭಾಗದಲ್ಲಿ 3 ರೀತಿಯ ಎಣ್ಣೆಯ ದೀಪವನ್ನು ಬೆಳೆಸೋದ್ರಿಂದ ಸುಫಲನ ಪಡಿತೀರಾ. ಹಾಗಾಗಿ ನಿಮಗೆ ಒಂದು 4 ಗ್ರಹಗಳ ವೈಪರೀತ್ಯ ಮತ್ತು ಆರೋಗ್ಯ ಸ್ಥಿತಿಯ ವೈಪರೀತ್ಯ ಬಿಟ್ಟರೆ ಬೇರೆ ಗ್ರಹಗಳ ವೈಪರೀತ್ಯ ಇರುವುದಿಲ್ಲ. ಮುಖ್ಯವಾಗಿ ಶನಿ, ಶುಕ್ರ, ರಾಹುಕೇತು 4 ಗ್ರಹಗಳ ಪರಿಹಾರ ಮಾಡ್ಕೊಳ್ಳಿ, ಸುಫಲ ಪಡಿತೀರ. ಎಲ್ರಿಗೂ ಕೂಡ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.